ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ಉಪ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಹಸಿಮೆಣ್ಸಿನ್ಕಾಯನ್ನು ಯೂಸ್ ಮಾಡಿ ಉಪ್ಸಾರು ಮಾಡಿದ್ದೆ. ಈ ಟೈಮು ನಾನು ಒಣಮೆಣ್ಸಿನ್ಕಾಯನ್ನು ಉಪಯೋಗಿಸ್ಕೊಂಡು ಉಪ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಉಪ್ಸಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದರೆ, ಹೆಸರುಕಾಳು, ತೊಗರಿಬೇಳೆ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಕಾಯಿ ತುರಿ, ಹುಣಸೆಹಣ್ಣು, ಕೊತ್ತಂಬರಿ ಹಾಗೂ ಒಣಮೆಣ್ಸಿನ್ಕಾಯಿ. ಇದಿಷ್ಟು ಉಪ್ಸಾರಿಗೆ ಬೇಕಾಗಿರೋಂಥ ಸಾಮಗ್ರಿ. ಹಾಗೂ ಸೊಪ್ಪು ನಾನು ದಂಟಿನ ಸೊಪ್ಪು ಹಾಗೂ ಅರವೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಚಿಲ್ಕರವೆ ಸೊಪ್ಪು ಅಂತ ಕರೀತಾರೆ. ಇವೆರಡು ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾನು ಉಪ್ಸಾರು ಮಾಡ್ತಾಯಿದ್ದೀನಿ ಇವತ್ತು. ಇದನ್ನು ಫಸ್ಟ್ ನಾವು ಕೂಗಿಸ್ಕೊಬೇಕಾಗತ್ತೆ. ಬೇಳೆ, ಟೊಮೆಟೊ, ಸೊಪ್ಪು ಎಲ್ಲವನ್ನು ಹಾಕಿ ಒಂದು ವಿಷಲ್ ಅಷ್ಟು ಕೂಗಿಸ್ಕೊಬೇಕಾಗತ್ತೆ ಉಪ್ಸಾರಿಗೆ. ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲನೂ. ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು. ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಫಸ್ಟು ಹೆಸರು ಕಾಳು ಹಾಗೂ ತೊಗರಿಬೇಳೆನ ತೊಗೋಬೇಕಾಗತ್ತೆ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಜಾಸ್ತಿ ಸಾಂಬಾರು ಬೇಕು ಅಂತೇಳಿದರೆ ಕಾಳುಗಳನ್ನು ಕೂಡ ಜಾಸ್ತಿ ಹಾಕ್ಕೊಳ್ಳಿ ರುಬ್ಬೋದಕ್ಕೆಲ್ಲನೂ. ಮೀಡಿಯಮಾಗಿ ಸಾಂಬಾರು ಬೇಕು ಅಂತೇಳಿದರೆ ಒಂದು ಸ್ವಲ್ಪ ಹೆಸರು ಕಾಳು ಹಾಗೂ ತೊಗರಿಬೇಳೆ, ಟೊಮೆಟೊನ ಹಾಕ್ಕೊಂಡು ಕೂಗಿಸ್ಬೇಕಾಗತ್ತೆ. ಕುಕ್ಕರಲ್ಲಿ ಒಂದು ವಿಷಲಷ್ಟು ಕೂಗಿಸ್ಬೇಕಾಗತ್ತೆ. ಒಂದೇ ಒಂದು ಟೊಮೆಟೊ ಹಾಕ್ಕೊಂಡ್ರೆ ಸಾಕು ಉಪ್ಸಾರಿಗೆ. ಯೂಶಲಿ ಎಲ್ಲರೂ ಒಂದೇ ಟೊಮೆಟೊ ಹಾಕ್ಕೊಳ್ಳೋದು ಉಪ್ಸಾರಿಗೆ. ಸೊ ನಾನು ಕೂಡ ಒಂದೇ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ನಾನೀಗ ಕುಕ್ಕರ್ ಮುಚ್ತಾ ಇದ್ದೀನಿ. ಸೊಪ್ಪನ್ನು ಕೂಡ ನೀವು ಹಾಕ್ಕೋಬೇಕಾಗತ್ತೆ ಕುಕ್ಕರ್ ಒಳಗಡೆಗೆ. ನೋಡಿ, ಇಲ್ಲಿದೆ ಸೊಪ್ಪು. ದಂಟಿನ ಸೊಪ್ಪು ಹಾಗೂ ಚಿಲ್ಕರವೆ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಈ ಸಲ. ಇದನ್ನು ನಾವು ಒಂದು ವಿಷಲ್ನ ಕೂಗಿಸ್ಬೇಕಾಗತ್ತೆ. ಜಾಸ್ತಿ ಕೂಡ ಬೇಯಿಸಬಾರ್ದು, ಕಾಳೆಲ್ಲ ಕದ್ರೋಗುತ್ತೆ. ಸೊ 2 ವಿಷಲೆಲ್ಲ ಬೇಡ, ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸೊ ಈಗ ಒಂದು ಸೈಡ್ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಸೊಪ್ಪಿಗೆ. ಎಣ್ಣೆಗೆ ಸಾಸಿವೆ, ಈರುಳ್ಳಿ ಹಾಗೂ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊಪ್ಪಿನ ಒಂದು ಒಗ್ಗರಣೆಯನ್ನು ಮಾಡ್ಕೋಬೇಕಾಗತ್ತೆ. ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಕ್ರಿಸ್ಪ್ ಬ್ರೌನ್ ಆಗೋ ತನಕ ಅದನ್ನು ಬೇಯಿಸಬೇಕಾಗತ್ತೆ. ಈಗ ಬಿಸಿಲಿರೋದ್ರಿಂದ ಜಾಸ್ತಿನೇ ಉಪ್ಸಾರು ಹಾಗೂ ಸೊಪ್ಪಿನ ಸಾರುಗಳು ಜಾಸ್ತಿ ಎಲ್ಲರ ಮನೆಯಲ್ಲೂ. ಸೊ ಹಾಗಾಗಿ ನಾನು ಅದನ್ನು ವ್ಲಾಗನ್ನಾಗಿ ಅಪ್ಡೇಟ್ ಮಾಡಿದ್ದೀನಿ. ನೋಡಿ, ಈಗ ಬೇಳೆ ಜೊತೆ ಬೆಂದಿರೋಂತಹ ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ. ಚಿಲ್ಕರವೆ ಸೊಪ್ಪು ಹಾಗೂ ದಂಟಿನ ಸೊಪ್ಪು, ಹೆಸರು ಕಾಳು ಬೇಳೆ ಜೊತೆ ಬೇಯಿಸಿರೋವಂಥದ್ದು. ಇವಾಗ ಬೆಂದಿದೆ, ಅದು ಒಂದು ವಿಷಲಷ್ಟು ಓಡಿಸಿದ್ದೀನಿ. ಕಾಳು ಜಾಸ್ತಿ ಬೆಂದು ಬಿಡುತ್ತೆ, ಜಾಸ್ತಿ ವಿಷಲ್ ಓಡ್ಸೋಕ್ಕೆ ಹೋಗಬೇಡಿ. ಸೊ ಈಗ ಅದನ್ನು ನಾವು ಪಲ್ಯಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸಾಲ್ಟ್ ಹಾಕಿ ಸೊಪ್ಪನ್ನು ಬಾಡಿಸ್ಬೇಕಾಗತ್ತೆ ಒಂದು ಸ್ವಲ್ಪ. ಸೊ ಅದಕ್ಕೆ ಟೇಸ್ಟಿಗೆ ಅಂತೇಳಿ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕಬೇಕಾಗತ್ತೆ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಸಾರಿಗೆ ಪಲ್ಯ ರೆಡಿ ಆಗುತ್ತೆ. ಸೊ ಇವಾಗ ನಾನು ಖಾರ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಸಾಂಬಾರಿಗೆ. ಸೊ ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ನಾನು, ಒಂದು 6ರಿಂದ 7 ಒಣಮೆಣ್ಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಹಾಕ್ಕೋಬೇಕಾಗತ್ತೆ. ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ, ಹಾಗೂ ಹುಣಸೆಹಣ್ಣು ಒಂದು ಸ್ವಲ್ಪ. ಸಿಹಿ ಹುಣಸೆಹಣ್ಣಾದರೂ ಆಗ್ಬೋದು ಅಥವಾ ಕಪ್ಪು ಹುಣಸೆಹಣ್ಣಾದರೂ ಆಗ್ಬೋದು, ಯಾವುದಾದ್ರೂ ಸರಿ. ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹುಳಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣನ್ನು ಯೂಸ್ ಮಾಡಿ. ಮೆಣಸು, ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸೊ ಖಾರ ಕಮ್ಮಿ ಬೇಕು ಅಂದರೆ ಮೆಣಸನ್ನು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಈಗ ಅದನ್ನು ರುಬ್ಬಿದ ನಂತರ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಅದಕ್ಕೆ ಬೆಂದಿರುವಂತಹ ಟೊಮೆಟೊ ಹಾಗೂ ಒಂದು ಸ್ವಲ್ಪ ಕಾಳು, ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವೆಲ್ಲನೂ ಹಾಕಿ ಮತ್ತು ಸೊಪ್ಪು ಬೆಂದಿರೋವಂಥ ನೀರನ್ನು ಒಂದು ಸ್ವಲ್ಪ ಹಾಕಿ ರುಬ್ಬಬೇಕಾಗತ್ತೆ. ಇದೆಲ್ಲ ರುಬ್ಬಿದ್ರೆ ಸೊಪ್ಪಿನ ಉಪ್ಸಾರು ರೆಡಿ ಆಗುತ್ತೆ. ನೋಡಿ, ಉಪ್ಸಾರು ರೆಡಿ ಆದರೆ ಈ ರೀತಿ ಕಾಣುತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿಯನ್ನು ಉದುರಿಸ್ತಾ ಇದ್ದೀನಿ. ಸೊ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ನೋಡಿ, ಉಪ್ಸಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ. ಈಗ ಬಿಸಿಲಿರೋದ್ರಿಂದ ಎಲ್ಲರ ಮನೆಯಲ್ಲೂ ಯೂಶಲಿ ಜಾಸ್ತಿ ಸೊಪ್ಪು ಉಪ್ಸಾರು ಹಾಗೂ ಮುದ್ದೆ ಜೊತೆಗೆ ಇದನ್ನೇ ಜಾಸ್ತಿ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಸೊ ನಾನು ಇದನ್ನೇ ಮಾಡ್ತಿರೋದ್ರಿಂದ ಅದನ್ನು ಡೈಲಿ ವ್ಲಾಗನ್ನಾಗಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಎಲ್ಲರೂ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೆಸರುಕಾಳು ಹಾಗೂ ತೊಗರಿಬೇಳೆಯ ಉಪ್ಸಾರು ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಒಂದು ಲೈಕನ್ನು ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.